I am Professor E.R. Laglur, Government First Grade College, Naregal. Indian Economy Paper 2nd, Program BA, Subject Economics, Semester 5th semester, University Karnataka University, Dharwad. So now I would like to talk about causes of unemployment. ನಿರುದ್ಯೋಗದ ಕಾರಣಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ವಾಟ್ ಈಸ್ ದಿ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ನಿರುದ್ಯೋಗಕ್ಕೆ ಮುಖ್ಯ ಕಾರಣಗಳಾವುವು ಅನ್ನುವುದನ್ನು ನಾವೀಗ ವಿಶ್ಲೇಷಣೆ ಮಾಡೋಣ. ಫಸ್ಟ್ ಒನ್, I would like to say something about the introduction. Unemployment is a term referring to individuals who are employed and seeking a job but are unable to find a job. Furthermore, it is those people in the workforce are full of people who are available for work that does not have any appropriate job, usually measured by the unemployment rate, which is dividing the number of unemployed people by the total number of people in the workforce. Unemployment serves as one of the indicators of an economic status. ನಿರುದ್ಯೋಗವು ಉದ್ಯೋಗ ಮತ್ತು ಉದ್ಯೋಗವನ್ನು ಹುಡುಕುವ ಸಾಧ್ಯವಾಗದ ವ್ಯಕ್ತಿಗಳನ್ನು ಸೂಚಿಸುತ್ತದೆ. ಅಂದರೆ ಉದ್ಯೋಗ ಮಾಡುವಂಥ ಮನಸ್ಸು ಮತ್ತು ಸಾಮರ್ಥ್ಯ ಇದ್ದರೂ ಕೂಡ ಉದ್ಯೋಗ ಸಿಗಲಾರದಂಥ ಒಂದು ಸ್ಥಿತಿಯಾಗಿದೆ ಅಂತಕ್ಕಂಥದ್ದು. ಇದಲ್ಲದೆ ಸೂಕ್ತವಾದ ಉದ್ಯೋಗವನ್ನು ಹೊಂದಿರದ ಕೆಲಸಕ್ಕೆ ಲಭ್ಯವಿರುವ ಜನರ ಅಥವಾ ಉದ್ಯೋಗಗಳ ಗುಂಪಿನಲ್ಲಿರುವ ಜನರು ಸಾಮಾನ್ಯವಾಗಿ ನಿರುದ್ಯೋಗ ದರದಿಂದ ಅಳೆಯಲಾಗುತ್ತದೆ. ಇದು ಉದ್ಯೋಗಗಳ ಸಂಖ್ಯೆಯಿಂದ ಭಾಗಿಸುತ್ತದೆ. ನಿರುದ್ಯೋಗವು ಆರ್ಥಿಕ ಸ್ಥಿತಿಯ ಕಾರಣವನ್ನು ಸೂಚಿಸುತ್ತದೆ. ಅಂದರೆ ನಿರುದ್ಯೋಗವನ್ನು ನಾವು ಹೇಗೆ ಮಾಪನ ಮಾಡ್ಬೋದು ಅಂತಂದರೆ, ಒಟ್ಟು ಜನಸಂಖ್ಯೆಯಲ್ಲಿ ನಿರುದ್ಯೋಗದ ಪ್ರಮಾಣವನ್ನು ಕಂಡುಹಿಡಬೇಕಾದರೆ ಆ ಜನಸಂಖ್ಯೆಯಿಂದ ಭಾಗಿಸಿದಾಗ ನಿರುದ್ಯೋಗದ ದರ ಗೊತ್ತಾಗ್ತದೆ. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ನಿರುದ್ಯೋಗದ ಪ್ರಮಾಣವನ್ನು ಭಾಗಿಸಿದಾಗ ಒಟ್ಟು ನಿರುದ್ಯೋಗ ಪ್ರಮಾಣ ಎಷ್ಟಿದೆ, ನಿರುದ್ಯೋಗದ ದರ ಎಷ್ಟಿದೆ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಅನ್ನುವಂಥದ್ದು. I look at the main causes of unemployment, including demand deficit, structural, fractional and real wage unemployment. ಇದರಲ್ಲಿ ನಾವು ಬೇರೆ ಬೇರೆ ಪ್ರಕಾರದ ನಿರುದ್ಯೋಗವನ್ನು ಅಧ್ಯಯನ ಮಾಡ್ಬೋದು. ಅಂದರೆ ಬೇಡಿಕೆಯ ಕಾರಣದಿಂದ ಕುಸಿತದಿಂದ ಉಂಟಾಗುವಂಥ ನಿರುದ್ಯೋಗ, ರಚನಾತ್ಮಕವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಉಂಟಾಗುವಂಥ ನಿರುದ್ಯೋಗ, ಫ್ರ್ಯಾಕ್ಷನಲ್ ಘರ್ಷಣಾತ್ಮಕದಿಂದ ಉಂಟಾಗುವಂಥ ನಿರುದ್ಯೋಗ, ರಿಯಲ್ ವೇಜ್ ಅನ್ಎಂಪ್ಲಾಯ್ಮೆಂಟ್, ವೇತನ ನಿರುದ್ಯೋಗವನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ what are the main causes of unemployment? First one, technological changes. If there is the development of labor saving technology in some industries, then there will be a fall in the demand for some type of labor which have been replaced by the machines. ಸೊ ತಾಂತ್ರಿಕ ಜ್ಞಾನದ ಪ್ರಮಾಣ ಅಧಿಕವಾದಾಗೂ ಕೂಡ ಈ ನಿರುದ್ಯೋಗದ ಪ್ರಮಾಣ ಉಂಟಾಗ್ತದೆ ಅನ್ನುವಂಥದ್ದು. ಅಂದ್ರೆ ಇಫ್ ದೆರ್ ಈಸ್ ಡೆವಲಪ್ಮೆಂಟ್ ಆಫ್ ಲೇಬರ್ ಸೇವಿಂಗ್ಸ್ ಟೆಕ್ನಾಲಜಿ, ಕೆಲವು ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಉಳಿತಾಯ ತಂತ್ರಜ್ಞಾನದ ಅಭಿವೃದ್ಧಿ ಇದ್ದರೆ ಯಂತ್ರಗಳಿಂದ ಬದಲಾಯಿಸಲ್ಪಟ್ಟ ಕೆಲವು ರೀತಿಯ ಕಾರ್ಮಿಕರ ಬೇಡಿಕೆ ಕುಸಿಯುತ್ತದೆ. ಉದಾಹರಣೆಗೆ ನಾವು ಈ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಒಂದು ಯಂತ್ರ ಸುಮಾರು 10 ಜನರ ಕೆಲಸವನ್ನು ಒಂದೇ ಯಂತ್ರ ಮಾಡ್ತಕ್ಕಂಥದ್ದು. ಅಂದರೆ ತಂತ್ರಜ್ಞಾನದಿಂದ ಈ ನಿರುದ್ಯೋಗ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು.
ಸ್ಟ್ರಕ್ಚರಲ್ ಚೇಂಜಸ್ ಇನ್ ದ ಎಕಾನಮಿ. ಮತ್ತೊಂದು ಮುಖ್ಯವಾದ ಕಾರಣ ಅಂತಂದರೆ ರಚನಾತ್ಮಕ ಬದಲಾವಣೆಯಿಂದ ನಿರುದ್ಯೋಗ ಉಂಟಾಗ್ತದೆ ಅನ್ನುವಂಥದ್ದು. ದ ಡಿಕ್ಲೈನ್ ಆಫ್ ದಿ coal mines due to lack of competitiveness meant that many coal mines were unemployed. However, they find it difficult to get jobs in the new industries such as computers. ಈಗ ಈ ರಚನಾತ್ಮಕ ಬದಲಾವಣೆಯಲ್ಲಿ ಸ್ಪರ್ಧಾತ್ಮಕತೆಯ ಕೊರತೆಯಿಂದಾಗಿ ಕಲ್ಲಿದ್ದಲು ಗಣಿಗಳ ಕುಸಿತವು ಅನೇಕ ಕಲ್ಲಿದ್ದಲು ಗಣಿಗಾರರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿತು ಅಂತಕ್ಕಂಥದ್ದು. ಆದಾಗ್ಯೂ ಕಂಪ್ಯೂಟರ್ಗಳಂತಹ ಹೊಸ ಕೈಗಾರಿಕೆಗಳಲ್ಲಿ ಉದ್ಯೋಗ ಪಡೆಯುವುದು ಅವರಿಗೆ ಕಷ್ಟವಾಗುತ್ತದೆ ಅಂತ. ಅಂದರೆ ಸಾಮಾನ್ಯವಾಗಿ ಈ ಗಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ನಾವು ಉದ್ಯೋಗದಿಂದ ತೆಗೆದ್ರೆ ಅಥವಾ ಅಲ್ಲಿ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಏನಾಗ್ತದೆ ಅಂದರೆ, ಈಗ ಕಂಪ್ಯೂಟರ್ನಂಥ ಅತ್ಯಾಧುನಿಕ ಒಂದು ಯಂತ್ರ ಬಳಸೋದ್ರಿಂದ ಅಂಥ ಒಂದು ವಿಭಾಗದಲ್ಲಿ ಕೆಲಸ ಮಾಡೋದು ಕಾರ್ಮಿಕರಿಗೆ ಕಷ್ಟ ಆಗ್ತದೆ ಅನ್ನುವಂಥದ್ದು. ಹೀಗಾಗಿ ನಿರುದ್ಯೋಗ ಉಂಟಾಗ್ತದೆ ಅನ್ನುವಂಥದ್ದು. ಕ್ಲಾಸಿಕಲ್ ಆರ್ ರಿಯಲ್ ವೇಜ್ ಎಂಪ್ಲಾಯ್ಮೆಂಟ್. ದಿಸ್ ಅಕರ್ಸ್ ವೆನ್ ವೇಜಸ್ in a competitive labor market are pushed about the equilibrium. Supply of labor is greater than the demand for labor. ಸೊ ನೈಜ ವೇತನ ನಿರುದ್ಯೋಗ ಅಂತ ನಾವು ಇದನ್ನು ಭಾವಿಸ್ತೀವಿ. ಸ್ಪರ್ಧಾತ್ಮಕ ಕಾರ್ಮಿಕರ ಮಾರುಕಟ್ಟೆಯಲ್ಲಿನ ವೇತನವನ್ನು ಸಮತೋಲನದ ಮೇಲೆ ತಳ್ಳಿದಾಗ ಇದು ಸಂಭವಿಸುತ್ತದೆ. ಅಂದರೆ ಕಾರ್ಮಿಕರ ಪೂರೈಕೆ ಕಾರ್ಮಿಕರ ಬೇಡಿಕೆಗಿಂತ ಹೆಚ್ಚಾದಾಗ ಕನಿಷ್ಠ ವೇತನ ಅಥವಾ ಇಂಥ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ಅಂದರೆ ಸಾಮಾನ್ಯವಾಗಿ ಈ ಕಾರ್ಮಿಕರ ಸಂಖ್ಯೆ ಅಧಿಕವಾದಾಗ ಒಂದು ನೈಜ ವೇತನ ಕಡಿಮೆ ಆಗ್ತದೆ. ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಕಡಿಮೆ ವೇತನಕ್ಕೆ ದುಡಿಬೇಕಾಗ್ತದೆ ಅನ್ನುವಂಥದ್ದು. ಹೀಗಾಗಿ ಇಂಥ ಒಂದು ಸಮಸ್ಯೆನೂ ಕೂಡ ಉಂಟಾಗಲಿಕ್ಕೆ ಕಾರಣ ಆಗ್ತದೆ. Wage could be pushed above the equilibrium level by minimum wage or trade unions. This is sometimes known as disequilibrium unemployment. ಸೊ ಈ ರೀತಿ ಒಂದು ವೇಳೆ ಮಾಲೀಕರು ವೇತನವನ್ನು ಕಡಿಮೆ ಮಾಡಿದಾಗ ಈಗ ಯೂನಿಯನ್ಸ್ ಮೂಲಕ ಪ್ರೆಷರ್ ಹಾಕೋದಾಗಲಿ ಅಥವಾ ಪ್ರೊಟೆಕ್ಟ್ ಮಾಡೋದ್ರಿಂದ ಒಂದು ಸಮಾನತೆಯನ್ನು ಅಂದರೆ ಕೂಲಿ ದರವನ್ನು ಹೆಚ್ಚಿಸ್ಬೋದಾಗಿದೆ ಅಂತಕ್ಕಂಥದ್ದು. ಸೊ ಈಗ ಮೇನ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಹಾಗಾದರೆ ಈ ನಿರುದ್ಯೋಗದ ಪ್ರಕಾರಗಳ ಬಗ್ಗೆ ಒಂದಿಷ್ಟು ನೋಡೋದಾದರೆ, ನಾವು ಈಗಾಗಲೇ ಹೇಳಿದಾಗೆ ಫ್ರ್ಯಾಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ದಿಸ್ ಈಸ್ ದ ಅನ್ಎಂಪ್ಲಾಯ್ಮೆಂಟ್ ಕಾಸ್ಡ್ ಬೈ ದಿ ಟೈಮ್ ಪೀಪಲ್ ಟು ಟೇಕ್ ಮೂವ್ ಬಿಟ್ವೀನ್ ಜಾಬ್ಸ್, ದಟ್ ಈಸ್ graduates or people change the jobs. There will be always some fractional unemployment in the economy because the information is not perfect and it takes time to find work. ಅಂದರೆ ಈ ಸಂಘರ್ಷಣಾತ್ಮಕ ಒಂದು ಈ ನಿರುದ್ಯೋಗ ಹೇಗೆ ಉಂಟಾಗ್ತದೆ ಅಂತಂದರೆ, ಈಗ ಒಂದು ಹಳೆಯ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದ್ದರೆ ಅವರು ಆ ಒಂದು ಉದ್ಯೋಗವನ್ನು ಕಳ್ಕೊಂಡು ಮತ್ತು ಬೇರೆ ಉದ್ಯೋಗವನ್ನು ಹುಡುಕಬೇಕಾದ್ರೆ ಅಲ್ಲೊಂದು ಸಮಯದ ಗ್ಯಾಪ್ ಉಂಟಾಗ್ತದೆ. ಒಂದು ಜಾಬ್ ಬಿಟ್ಟು ಮತ್ತೊಂದು ಜಾಬ್ಗೆ ಹೋಗಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್. ಸಚ್ ಟೈಪ್ ಆಫ್ ಗ್ಯಾಪ್ ವಿ ಹ್ಯಾವ್ ಟು ಕಾಲ್ಡ್ ಆಸ್ ಫ್ರ್ಯಾಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಈ ರೀತಿ ಕೂಡ ನಿರುದ್ಯೋಗ ಉಂಟಾಗ್ತದೆ ಅನ್ನುವಂಥದ್ದು. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ದಿಸ್ ಅಕರ್ಸ್ ಡ್ಯೂ to a mismatch of skills in the labor market. It can be caused ಅಂದರೆ occupational immobility. This refers to the difficulties in learning new skills applicable to new industry and technology changes. An unemployed farmer may struggle to find work in high technical industries. Occupational ಈಗ ಸಾಮಾನ್ಯವಾಗಿ ರೈತರು ಅಥವಾ ಕೃಷಿ ಕಾರ್ಮಿಕರು
ಈ ಕೃಷಿಯಲ್ಲಿ ಅವರು ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೆ. ದೇ ಆರ್ ಬಾಂಡೆಡ್ ಲೇಬರ್ ಸಮ್ ಟೈಮ್. ಅಂಥವ್ರನ್ನ ನಾವು ಈ ಒಂದು ಕೈಗಾರಿಕೆಗಳಲ್ಲಿ ಅಥವಾ ತಂತ್ರಜ್ಞಾನವನ್ನು ಉಪಯೋಗಿಸುವಂಥ ಒಂದು ಇಂಡಸ್ಟ್ರಿಯಲ್ಲಿ ಅವರಿಗೆ ಕೆಲಸ ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ವೃತ್ತಿಯಲ್ಲಿ ಅವ್ರನ್ನ ನಾವು ಗುರುತಿಸಿರ್ತೀವಿ ಈಗಾಗಲೇ ಮತ್ತೊಂದು ವೃತ್ತಿಯನ್ನು ಅವರು ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಬಿಕಾಸ್ ದೇ ಡೋಂಟ್ ನೋ ಎ ಪರ್ಟಿಕ್ಯುಲರ್ ಐಡಿಯಾ ಅಬೌಟ್ ದಿ ಎಂಪ್ಲಾಯ್ಮೆಂಟ್. ಈಗ ಒಂದರಲ್ಲೇ ಅವನು ಪರಿಣಿತಿಯನ್ನು ಪಡ್ಕೊಂಡಿರ್ತಾನೆ. ಈಗ ಒಂದು ಕೃಷಿ ಕಾರ್ಮಿಕರನ್ನ ಉದಾಹರಣೆ ತೆಗೆದುಕೊಂಡ್ರೆ ಆ ಕೃಷಿ ಚಟುವಟಿಕೆಗಳಲ್ಲಿ ಮಾತ್ರ ಅವರಿಗೆ ಒಂದು ಜ್ಞಾನ ಇರ್ತದೆ. ಆದರೆ ಬೇರೆ ಒಂದು ಕೈಗಾರಿಕೆಗಳಲ್ಲಿ ಯಾವುದೋ ಒಂದು ಮಷಿನನ್ನು ಆಪ್ರೇಟ್ ಮಾಡ್ತಕ್ಕಂಥದ್ದಾಗಲಿ ಅವರಿಗೆ ಸಾಧ್ಯ ಆಗೋದಿಲ್ಲ. ಇದರಿಂದ ಈ ರೀತಿಯಾಗಿಯೂ ಕೂಡ ನಿರುದ್ಯೋಗ ಉಂಟಾಗ್ತದೆ ಅನ್ನುವಂಥದ್ದು. ಜಾಗ್ರಫಿಕಲ್ ಇಮ್ಎಬಿಲಿಟೀಸ್. This refers to the difficult to moving reason to get job. That is equal to there may be jobs in London, but it could be difficult to find suitable accommodation or schooling for their children. ಈಗ ಒಂದು ಭೌಗೋಳಿಕ ಕಾರಣದಿಂದಲೂ ಕೂಡ ನಿರುದ್ಯೋಗ ಉಂಟಾಗ್ತದೆ ಅಂತ. ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರನ್ನು ಅಲ್ಲಿಗೆ ಕಳಿಸುವಂಥದ್ದಾಗಲಿ ಅಲ್ಲಿ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಈಗ ನಮ್ಮ ಭಾರತದಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಈಗ ಇಂಗ್ಲೆಂಡು ಮತ್ತು ಅಮೇರಿಕದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದರ್ ಈಸ್ ಸಮ್ ಪ್ರಾಬ್ಲಮ್ಸ್ ದೇ ಹ್ಯಾವ್ ಟು ಫೇಸ್ ಇನ್ ದ ಜಾಬ್ ಅಂತ ನಾವು ಹೇಳ್ಬೋದು. ಸೊ ಬಿಕಾಸ್ ಆಫ್ ದರ್ ಈಸ್ ಸಮ್ ಅಕಾಮಿಡೇಷನ್ ಪ್ರಾಬ್ಲಮ್ ಅರೈಸಸ್ ಫಾರ್ ದೇರ್ ಸ್ಕೂಲಿಂಗ್. ಈಗ ನಮ್ಮ ಕರ್ನಾಟಕದ ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಕರ್ನಾಟಕದಲ್ಲಿ ನಾವು ಈಗ ಇಂಜಿನಿಯರ್ ಮಕ್ಕಳಿಗೆ ಅವರಿಗೆ ಕನ್ನಡ ಶಾಲೆ ಕಳಿಸ್ತಾರೆ ಅಂತ ಭಾವಿಸೋಣ. ಅವ್ರನ್ನ ನಾವು ಬೇರೆ ಈಗ ಅಮೇರಿಕಾ ಅಲ್ಲೆಲ್ಲ ಕಳಿಸಿದರೆ ಅಲ್ಲಿ ಅವರಿಗೆಲ್ಲ ಸ್ಕೂಲಿಂದು ಸಮಸ್ಯೆ ಉಂಟಾಗ್ತದೆ. ಹೀಗಾಗಿ ಇಂಥ ಒಂದು ತೊಂದರೆಯಿಂದ ನಿರುದ್ಯೋಗ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಅನ್ನುವಂಥದ್ದು. ಇನ್ನು ವಾಲಂಟ್ರಿ ಅನ್ಎಂಪ್ಲಾಯ್ಮೆಂಟ್, ದಿಸ್ ಈಸ್ ವೈಯಕ್ತಿಕ ನಿರುದ್ಯೋಗ ಅಂತ ನಾವು ಇದನ್ನು ಕರಿಬೋದು. ದಿಸ್ ಅಕರ್ಸ್ ವೆನ್ ಪೀಪಲ್ ಚೂಸ್ ಟು ರಿಮೇನ್ ಅನ್ಎಂಪ್ಲಾಯ್ಡ್ rather than take jobs available. For example, the benefits are generous. People may prefer to stay in a benefits rather than get work. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ವಾಲಂಟರಿ ನಿರುದ್ಯೋಗ ಆಗ್ತದೆ. ಈಗ ಉದಾಹರಣೆಗೆ ಅವರು ಹೆಚ್ಚು ವಿದ್ಯಾವಂತರು ಇರ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಇಚ್ಛಪಡೋದಿಲ್ಲ. ದೇ ಹ್ಯಾವ್ ಟು ರೆಫ್ಯೂಸ್ ಟು ಡೂ ದ ವರ್ಕ್ ಅಂತ ಹೇಳ್ಬೋದು. ಅಂದರೆ ತಮಗೆ ಇಷ್ಟ ಆಗದ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಈಗ ಇಂಜಿನಿಯರ್ ಆಗಿರ್ತಾರೆ, ಅವರು ಇಂಜಿನಿಯರ್ ಓದಿರ್ತಾರೆ, ಬಟ್ ಇಂಥ ಕ್ಲಾರ್ಕ್ ಕೆಲಸ ಆಗಲಿ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಅವ್ರು ಸಾಮಾನ್ಯವಾಗಿ ಹಿಂಜರಿತಾರೆ. ಇದರಿಂದನೂ ಕೂಡ ಅವರು ಸ್ವಯಂ ನಿರುದ್ಯೋಗಿ ಇರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಡಿಮಾಂಡ್ ಡೆಫಿಸಿಟ್ ಆರ್ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಡಿಮಾಂಡ್ ಡೆಫಿಸಿಟ್ unemployment occurs when the economy is below full capacity. For example, in a recession, aggregate demand will fall, leading to decline in output and negative economic development. ಅಂದ್ರೆ ಈಗ ಉದಾಹರಣೆಗೆ ನಾವು ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದಲ್ಲಿ ಅಧ್ಯಯನ ಮಾಡಿದಾಗೆ ಕಾರ್ಮಿಕರ ಬೇಡಿಕೆ ಕಡಿಮೆ ಆಗಿತ್ತಂದರೆ ಉತ್ಪಾದನೆ ಕಡಿಮೆ ಆಗ್ತದೆ ಅಂತ ಅದರ ಅರ್ಥ. ಉತ್ಪಾದನೆ ಕಡಿಮೆ ಆಯಿತು ಅಂದರೆ ಸಾಮಾನ್ಯವಾಗಿ ನಿರುದ್ಯೋಗ ಪ್ರಮಾಣ ಉಂಟಾಗ್ತದೆ. ಅಂದರೆ ಈಗ ಇದು ಉದ್ಯೋಗದ ಮಟ್ಟ ಹೆಚ್ಚಾಗಬೇಕು ಅಂತಂದರೆ ಹೆಚ್ಚಿನ ಬೇಡಿಕೆ ಕಾರ್ಮಿಕರಿಗೆ ಇರಬೇಕಾಗ್ತದೆ. ಅಂದಾಗ ಮಾತ್ರ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಕಾರಣ ಆಗ್ತದೆ. ಒಂದು ವೇಳೆ ಅದು ಒಂದು ಉದ್ಯೋಗದ ಬೇಡಿಕೆ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಇದ್ದಾಗ ಅಂದರೆ ಉತ್ಪಾದನೆ ಇರುವುದಿಲ್ಲ ಅಂತ ನಾವು ಅದನ್ನು ಭಾವಿಸಬೇಕಾಗ್ತದೆ. ಸೊ ಯಾವಾಗ ಉತ್ಪಾದನೆ ಇರುವುದಿಲ್ಲ ಆಗ ನಿರುದ್ಯೋಗ ಸಮಸ್ಯೆ ಇರ್ತದೆ. ಸೊ ಹಾಗಾಗಿ ಬಿಕಾಸ್ ಆಫ್ ದಟ್ ಈಸ್ ದ ಡೆಫಿಸಿಟ್ ಡಿಮಾಂಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ವಿತ್ ಫಾಲ್ ಇನ್ ಔಟ್ಪುಟ್, ಫರ್ಮ್ಸ್ ವಿಲ್ ಎಂಪ್ಲಾಯ್ ಫೆವರ್ ವರ್ಕರ್ಸ್ ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ಫೆವರ್ ಗೂಡ್ಸ್
Also more time will go out of business, leading to large scale large scale industries. Okay, these are the difficulties faced by the unemployment problem in India. And whenever we have to talk on summary, we have traveled about the 6 decades since independence. ನಾವು ಇವತ್ತು ಈ 66 ದಶಲಕ್ಷ ಅಂದರೆ 60 ವರ್ಷ ಇಂಡಿಪೆಂಡೆಂಟ್ ಬಂದು 60 ವರ್ಷ ಆಯಿತು. ಇನ್ನೂ ಕೂಡ ನಾವು ಈ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತೀವಿ ಅನ್ನುವಂಥದ್ದು. ದ ಅಬ್ಜೆಕ್ಟಿವ್ಸ್ ಆಫ್ ಆಲ್ ಅವರ್ ಪಾಲಿಸೀಸ್ ಹ್ಯಾಡ್ ಬೀನ್ ಸ್ಟೇಟೆಡ್ ಪ್ರಮೋಟಿಂಗ್ ರ್ಯಾಪಿಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ವಿತ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಅಂದರೆ ನಿರುದ್ಯೋಗದವನ್ನು ಪ್ರಮಾಣವನ್ನು ಕಡಿಮೆ ಮಾಡಬೇಕಾದ್ರೆ ಅದು ಒಂದು ರೀತಿಯಲ್ಲಿ ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಹಾಗಾಗಿ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರ ಇರಲಿ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನರಿಗೆ ಉದ್ಯೋಗವನ್ನು ಕಲ್ಪಿಸುವುದಾದರೆ ನಾವು 2 ರೀತಿಯಿಂದ ಉದ್ಯೋಗವನ್ನು ಕಲ್ಪಿಸ್ಬೋದು. ಈಗ ಉದಾಹರಣೆಗೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಟ್ರೈಜಮ್ ಸ್ಕೀಮ್ ಇರ್ಬೋದು. ಇವು ಅನ್ಸ್ಕಿಲ್ಡ್ ಲೇಬರ್ಗೆ ಉದ್ಯೋಗವನ್ನು ಒದಗಿಸುವಂಥ ಒಂದು ಸ್ಕೀಮ್ಗಳಾಗಿವೆ ಅಂತಕ್ಕಂಥವು, ಈ ಯೋಜನೆಗಳಾಗಿವೆ. ಅದೇ ರೀತಿ ನಗರ ಪ್ರದೇಶದಲ್ಲಿ ಈಗ ಟ್ರೈಜಮ್ ಸ್ಕೀಮ್ ಆಗಲಿ, JRY ಆಗಲಿ, ಇಂಥ ಒಂದು ಯೋಜನೆಗಳು ಅವನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾದರೆ ಈ ಉದ್ಯೋಗದ ಒಂದು ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಸೊ ಇದರಿಂದ ಒಂದು ಕಡೆ ಬಡತನ ನಿರ್ಮೂಲನೆ ಆಗ್ತದೆ, ಒಂದು ಕಡೆ ಉದ್ಯೋಗ ಅವಕಾಶಗಳು ಸಿಗ್ತದೆ ಜನರಿಗೆ, ಒಂದು ಅರ್ಥವ್ಯವಸ್ಥೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ಬೋದು. ಥ್ಯಾಂಕ್ ಯು.